ಇಲ್ಲೇ ಲಾಯರು ಕೋರ್ಟ್ಗೆ ಹಾಕಿ ಸ್ಟೇಷನ್ ಕೊಟ್ಟು ಇಲ್ಲೇ ಮಾಡಿಬಿಡ್ಬೇಕಾಯ್ತು. ನೈಟೆಲ್ಲ ಓಡಾಡಿಸಿ ಊಟ ಕೊಡಲಿಲ್ಲ, ನೀರಿಲ್ಲ, ನಿದ್ರೆ ಇಲ್ಲ ತಂದ್ಬಿಟ್ಟು. ಅವರು ಒಳ್ಳೆ ವ್ಯಕ್ತಿನೇ ಅವರೂ. ಇದು ಮಾಡೋದು ಸರಿ ಇಲ್ಲ. ಬರೀ ಜಗಳ ಮಾಡೋದು, ಕೂಗಾಟ, ಕಿರ್ಚಾಟ, ಯಾವುದು ಒಂದು ಪ್ರೋಗ್ರೆಸ್ ಆಗಿಲ್ಲ. ಇವ್ರು ಏನು ಸಬ್ಜೆಕ್ಟ್ ಇಟ್ಕೊಂಡಿದ್ರು, ಸಬ್ಜೆಕ್ಟ್ ಒಂದು ಸಕ್ಸಸ್ ಆಗಿಲ್ಲ. ನೈಟೆಲ್ಲ ಕರ್ಕೊಂಡೋಗಿ ಏನೋ ಎನ್ಕೌಂಟ್ರ್ ಮಾಡಿಬಿಟ್ಟಿದ್ದು ಏನು ಗತಿ ಮಾಡೋದು? ಇವಾಗ ಎಷ್ಟೋ ರಾಜಕೀಯದವರೆಲ್ಲ ಅಲ್ಲಿ ಇಲ್ಲಿ ಕೌಂಟ್ರ್ ಮಾಡವ್ರೆ, ಕಾಣದಂಗೆ ಮಾಡವ್ರೆ, ಮುಚ್ಕೊಂಡವ್ರೆ, ಎಲ್ಲ ಮಾಡವ್ರೆ. ರಾಜಕೀಯ ವ್ಯಕ್ತಿಗಳೆಲ್ಲ ಎಷ್ಟೆಷ್ಟು ಮಾಡವ್ರೆ. ಬಟ್ ಇದು ಹಂಗೆ ಮಾಡಿಬಿಡ್ತಾ ಇದ್ರು ಏನೋ ಗೊತ್ತಿಲ್ಲ. ನಮಗೆ ಸಿದ್ದರಾಮಯ್ಯ ಸರ್ಕಾರ ಮೊದಲಾಗಿದ್ದ ಸರ್ಕಾರ ಕೊಟ್ಟಿಲ್ಲ, ತುಂಬ ನೋವು ಅನಿಸ್ತಾ ಇದೆ. ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ನೋ ಪ್ರೋಗ್ರೆಸ್. ಆಲ್ ಇಂಡಿಯಾ ಲೆವೆಲ್ ಜನರಲ್ ಸೆಕ್ರೆಟರಿ ಆಗಿರೋನು ಬಿ ಜೆ ಪಿಲಿ. ಅಂಥ ಒಬ್ಬ ಮನುಷ್ಯನಿಗೆ ಇವರು ಒಬ್ಬ ಆರ್ಡಿನರಿ ಮನುಷ್ಯನಿಗೆ ಕಿರುಕುಳ ಕೊಟ್ಟಂಗೆ ಪೊಲೀಸ್ನವರು ಎತ್ತಾಕೊಂಡೋಗಿ ರಾತ್ರಿ ಎಲ್ಲ ಸುತ್ತಾಡಿಸಿ ಆತರಿಗೆ ಪ್ರಾಬ್ಲಮ್ ಕೊಲೆ ಇದು ಮಾಡಿದ್ದಾರೆ ಸಿ ಟಿ ರವಿಗೆ. ಇದು ತುಂಬ ಅನ್ಯಾಯ. ಸರ್, ಬೆಳಗಾವಿಯಲ್ಲಿ ನಡೆದಂಥ ಘಟನೆ ನೀವು ನೋಡಿರ್ತೀರಾ. ಸಿ ಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅನಿಸ್ತು ಅಥವಾ ತಪ್ಪು ಅಂತ ಅನಿಸ್ತಾ? ನಿಮಗೇನು ಅನಿಸ್ತು? ಸಿ ಟಿ ರವಿಯವ್ರನ್ನ ಅರೆಸ್ಟ್ ಮಾಡೋದು ತಪ್ಪು. ಯಾಕೆಂದರೆ ಇಲ್ಲೇ ಬಗೆಹರಿಸ್ಕೋಬೇಕಾಯ್ತು. ಅಲ್ಲ ತಗೊಂಡು ನೈಟೆಲ್ಲ ಅವ್ರನ್ನ ಓಡಾಡಿಸಿ ತಂದು ಓಡಾಡಿಸಿ ಕರ್ಕೊಂಬಂದು ಬೆಳಿಗ್ಗೆ ಬಿಟ್ಟಿದ್ದಾರೆ. ಇಲ್ಲೇ ಕೇಸೋ ಇನ್ನೊಂದು ಸಮಸ್ಯೆ ಇಲ್ಲೇ ಮಾಡಿ ಇಲ್ಲೇ ಇದು ಮಾಡ್ಬೋದಾಯಿತು. ಯಾಕೆ ನೈಟೆಲ್ಲ ಕರ್ಕೊಂಡು ಹೋದ್ರು ಅವ್ರನ್ನ? ನೈಟೆಲ್ಲ ಯಾಕೆ ಓಡಾಡಿಸಿದ್ರು? ಬೆಳಿಗ್ಗೆ ಯಾಕೆ ತಂದುಬಿಟ್ರು? ಅದು ಹೇಳಿ. ತಪ್ಪು. ಇಲ್ಲೇ ಲಾಯರು ಕೋರ್ಟ್ಗೆ ಹಾಕಿ ಸ್ಟೇಷನ್ ಕೊಟ್ಟು ಇಲ್ಲೇ ಮಾಡಿಬಿಡ್ಬೇಕಾಯ್ತು. ನೈಟೆಲ್ಲ ಓಡಾಡಿಸಿ ಊಟ ಕೊಡಲಿಲ್ಲ, ನೀರಿಲ್ಲ, ನಿದ್ರೆ ಇಲ್ಲ ತಂದ್ಬಿಟ್ಟು. ಅವರು ಒಳ್ಳೆ ವ್ಯಕ್ತಿನೇ ಅವರೂ. ಇದು ಮಾಡೋದು ಸರಿ ಇಲ್ಲ. ಏನು ಅನಿಸ್ತು ಸರ್? ಅಂದರೆ ಅವ್ರು ಹೇಳಿದ್ರು ಫೇಕ್ ಎನ್ಕೌಂಟರ್ ಮಾಡೋದಕ್ಕೋಸ್ಕರ ಈ ಥರ ಓಡಾಡಿಸ್ತಿದ್ದೀರ ಅಂತ ಅವರು ಅಲ್ಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿ ಟಿ ರವಿ ಅವರು. ಸೊ ಏನು ಅನಿಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ಹೌದು. ಇವಾಗ ನೈಟೆಲ್ಲ ಕರ್ಕೊಂಡೋಗಿ ಏನೋ ಎನ್ಕೌಂಟ್ರ್ ಮಾಡಿಬಿಟ್ಟಿದ್ದು ಏನು ಗತಿ ಮಾಡೋದು? ಇವಾಗ ಎಷ್ಟೋ ರಾಜಕೀಯದವರೆಲ್ಲ ಅಲ್ಲಿ ಇಲ್ಲಿ ಕೌಂಟ್ರ್ ಮಾಡವ್ರೆ, ಕಾಣದಂಗೆ ಮಾಡವ್ರೆ, ಮುಚ್ಕೊಂಡವ್ರೆ, ಎಲ್ಲ ಮಾಡವ್ರೆ. ರಾಜಕೀಯ ವ್ಯಕ್ತಿಗಳೆಲ್ಲ ಎಷ್ಟೆಷ್ಟು ಮಾಡವ್ರೆ. ಬಟ್ ಇದು ಹಂಗೆ ಮಾಡಿಬಿಡ್ತಾ ಇದ್ರು ಏನೋ ಗೊತ್ತಿಲ್ಲ. ಆದರೆ ಕರ್ಕೊಂಬಂದು ಬಿಟ್ಟವ್ರೆ. ಅದು ಹಿಂದೆ ಇವ್ರ ಕಡೆಯವರೆಲ್ಲ ಫಾಲೋ ಮಾಡಿದಾರಂತೆ. ಯಾರು ಬಿ ಜೆ ಪಿ ಕಡೆಯವರು ಅಲ್ಲೋಗ್ತವ್ರೆ, ಇಲ್ಲೋಗ್ತವ್ರೆ, ಅಲ್ಲೋಯ್ತಾ ಇದೆ ವ್ಯಾನು, ಇಲ್ಲೋಯ್ತಾ ಇದೆ ಕಾರು, ಅಲ್ಲೋಗ್ತಾ ಇದೆ ಅಂತ ಫಾಲೋ ಮಾಡೋದಕ್ಕೆ ಅವ್ರು ಬಿಟ್ಟವ್ರೆ. ಯಾಕೆ ಇನ್ನೇ ಮುಂದಕ್ಕೆ ಸಿಗಾಕೊಂಡ್ಬಿಡ್ತೀವಿ ಅಂತ ಬಿಟ್ಟವ್ರೆ ಅವ್ರನ್ನ. ಏನು ಅನಿಸುತ್ತೆ ಸರ್? 9 ದಿನ ಅಧಿವೇಶನ ಮಾಡಿದ್ರು. ಸೊ ಎಷ್ಟು ಯೂಸ್ ಆಯಿತು ಅಂತ ಅನಿಸ್ತು ನಿಮಗೆ? ಅದೇ ನೋಡಿರ್ತೀರ ನೀವು ಕೂಡ. 9 ದಿನ ಅಂದರೆ ಅವರು ಎಷ್ಟು ಖರ್ಚಾಗಿರುತ್ತೆ ಒಂದು ದಿನಕ್ಕೇನೆ. ಸೊ ಜನಗಳ ದುಡ್ಡು ತಗೊಂಡು ಅಧಿವೇಶನ ಮಾಡಿ 9 ದಿನ ಏನು ನಮ್ಮ ರಾಜ್ಯಕ್ಕೆ ಉಪಯೋಗ ಆಗ್ತಾ ಇದೆ ಅಂತ ಅನಿಸ್ತು? ನಮ್ಮ ರಾಜ್ಯಕ್ಕೇನು ಉಪಯೋಗ ಆಗಲಿಲ್ಲ ಮೇಡಮ್. ಯಾಕೆಂದರೆ ಅವರು ಮಾಡೋದು ಸರಿಯಿಲ್ಲ, ಏನು ಉಪಯೋಗ ಆಗಲಿಲ್ಲ. ಯಾಕೆ ಅದರಿಂದ ದುಡ್ಡೆಲ್ಲ ಖರ್ಚಾಗುತ್ತೆ. ಇವರು ಪೊಲೀಸ್ನವ್ರಿಗೂ ಖರ್ಚಾಗುತ್ತೆ, ಇವ್ರಿಗೂ ಖರ್ಚಾಗುತ್ತೆ, ಅವ್ರಿಗೂ ಖರ್ಚಾಗುತ್ತೆ. ಯಾಕೆ ಮಾಡಬೇಕಾಯ್ತು? ಅಂದರೆ ಏನೋ ಬಾಯಿ ಎಲ್ಲ ಅಂದ್ಬಿಟ್ಟಿರ್ಬೋದು, ಅಥವಾ ಅಂದಿದ್ದಾರೋ ಅಂದೇ ಇಲ್ವೋ, ಅದಕ್ಕೆ ಸರಿಯಾಗಿ ಇನ್ನೂ ಮಾಹಿತಿ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಮತ್ತು ಟಿ ವಿನಲ್ಲಿ ನೋಡೋದು ನಾವು ಅಷ್ಟೇ. ಏನು ಹೇಳ್ತೀರಾ ರಾಜಕೀಯದ ಬಗ್ಗೆ? ರಾಜಕೀಯದ ಬಗ್ಗೆ ಏನು ಹೇಳೋಣ? ಇವಾಗಿನ ರಾಜಕೀಯ ನೋಡಿದ್ರೆ ಏನು ಅನಿಸ್ತಾ ಇದೆ ನಿಮಗೆ ಅಂತ? ಇವಾಗಿನ ರಾಜಕೀಯ ಯಾಕೋ ಸರಿ ಇಲ್ಲ ಅನ್ನಿಸ್ತದೆ ನಮಗೆ. ಸರಿ ಇಲ್ಲ ಅನ್ನಿಸ್ತದೆ ನಮ್ಮ ಮನಸ್ಸು. ಸರ್, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರ ಆಡಳಿತ ನಿಮ್ಗೆ ಎಷ್ಟು ತೃಪ್ತಿ ತಂದಿದೆ ಅಂತ? ನನಗೆ ಏನು ಜಾಸ್ತಿ ತೃಪ್ತಿ ತಂದಿಲ್ಲ. ಯಾಕೆಂದರೆ ಏನು ಸಾರ್ವಜನಿಕರ ಕೆಲಸ ಏನೂ ಆಗ್ತಾ ಇಲ್ಲ. ಬರೀ 5 ಗ್ಯಾರಂಟಿ ಇದಾವಲ್ಲ, ಆ ಗ್ಯಾರಂಟಿಲೇ ಕತೆ ಕಳೀತಾ ಇದ್ದಾರೆ. ಏನೂ ಪ್ರೋಗ್ರೆಸ್ ಆಗ್ತಾ ಇಲ್ಲ. ನೋಡಿ, ನಮ್ಮ ಅಂಗವಿಕಲರ ಪೆನ್ಷನ್ನು ಸುಮಾರು 5 ವರ್ಷ 6 ವರ್ಷ ಆಯಿತು. ಒಂದು 1,000 ರೂಪಾಯಿ ಕೊಡ್ತಾರೆ. ಇಲ್ಲಿ ಯಾವ ಅಂಗವಿಕಲರು ಯಾಕೆ ಜೀವನ ಮಾಡ್ತಾರೆ? 75% ಅಂಗವಿಕಲರಿಗೆ 1000 ಚಿಲ್ಲರೆ ದುಡ್ಡು ಕೊಟ್ಟಾಗ ಯಾವ ಮೂಲೆಗಾಗುತ್ತೆ? 70 ರೂಪಾಯಿ 80 ರೂಪಾಯಿ KG ಅಕ್ಕಿ ಇದೆ. ಸಿದ್ದರಾಮಯ್ಯರಿಗೆ ಸುಮಾರು ಸಲ ಮನವಿ ಸಲ್ಲಿಸಿದ್ದಾಯಿತು, ಇದುವರೆಗೂ ಏನನ್ಸ್ ಮಾಡಿಲ್ಲ ನಮ್ಮ ಅಂಗವಿಕಲರ ಪೆನ್ಷನ್ನ. ಆಮೇಲೆ ವೆಹಿಕಲ್ಗಳು ಯಾರೋ ಇನ್ಫ್ಲೂಯೆನ್ಸ್ ಇರೋರು ಯಾರೋ ದೋಚ್ಕೊಂಡು ಮಿಸ್ಯೂಸ್ ಮಾಡ್ತಾಯಿದ್ದಾರೆ ಅಂಗವಿಕಲರು ಕೊಡ್ತಿದ್ದ ವೆಹಿಕಲ್ಗಳನ್ನೆಲ್ಲ. ಇದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೀತಿರೋದು. ಈ ಮೊನ್ನೆ ಸಿ ಟಿ ರವಿಯನ್ನು ಆ ಸ್ಪೀಕರು ಇದು ಮಾಡಬೇಕಾಯ್ತು. ಸ್ಪೀಕರ್ಗೆ ಅಧಿಕಾರ ಇದೆ, ಅವರನ್ನು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್. ಯಾಕೆಂದರೆ ಆತ 15-20 ವರ್ಷ ಸರಿ MLA ಆಗಿರೋನು. ಆಮೇಲೆ ಆಲ್ ಇಂಡಿಯಾ ಲೆವೆಲ್ ಜನರಲ್ ಸೆಕ್ರೆಟರಿ ಆಗಿರೋನು ಬಿ ಜೆ ಪಿಲಿ. ಅಂಥ ಒಬ್ಬ ಮನುಷ್ಯನಿಗೆ ಇವರು ಒಬ್ಬ ಆರ್ಡಿನರಿ ಮನುಷ್ಯನಿಗೆ ಕಿರುಕುಳ ಕೊಟ್ಟಂಗೆ ಪೊಲೀಸ್ನವರು ಎತ್ತಾಕೊಂಡೋಗಿ ರಾತ್ರಿ ಎಲ್ಲ ಸುತ್ತಾಡಿಸಿ ಆತರಿಗೆ ಪ್ರಾಬ್ಲಮ್ ಕೊಲೆ ಇದು ಮಾಡಿದ್ದಾರೆ ಸಿ ಟಿ ರವಿಗೆ. ಇದು ತುಂಬ ಅನ್ಯಾಯ. ಯಾಕೆಂದರೆ ಸಿ ಟಿ ರವಿಯವರಿಗೆ ಆದರೆ ಎಲ್ಲರಿಗೂ ಇನ್ನು ಆರ್ಡಿನರಿ ಮನುಷ್ಯ ಕತೆ ಏನು ಅಂತ ಒಬ್ಬ
MLCಗಾಗಿ ಈ ಥರ ಅನಾಹುತ ನಡೆದಿದೆಯಲ್ಲ. ಸರ್, ಇವಾಗ 9 ದಿನ ಅಧಿವೇಶನ ಮಾಡಿದ್ರು. ಸೊ ಏನ್ ಯೂಸ್ ಆಯ್ತು ನಮ್ಮ ರಾಜ್ಯಕ್ಕೆ ಅಂತ ಅನ್ಸ್ತು? ಏನು ಯೂಸ್ ಆಗಿಲ್ಲ, ಎಲ್ಲ ಕಿತ್ತಾಡಿದ್ರು ಅಷ್ಟೇ. ಬರೀ ಜಗಳ ಮಾಡೋದು, ಕೂಗಾಟ, ಕಿರ್ಚಾಟ, ಯಾವುದು ಒಂದು ಪ್ರೋಗ್ರೆಸ್ ಆಗಿಲ್ಲ. ಇವ್ರೇನು ಸಬ್ಜೆಕ್ಟ್ ಇಟ್ಕೊಂಡಿದ್ರು, ಸಬ್ಜೆಕ್ಟ್ ಒಂದು ಸಕ್ಸಸ್ ಆಗಿಲ್ಲ. ಬರೀ ಕಿಚ್ಚಾಡೋದು, ಅದು ಇದು ಮಾಡೋದು, ಕಾಲು ಎಳೆಯೋದು, ಅವ್ರ ಕಾಲು ಎಳೆಯೋದು, BJP ಅವ್ರು ಬೈಯೋದು, ಇದರಲ್ಲೇ ಕತೆ ಕಳೆದುಬಿಟ್ರು. ಇವಾಗ ಸರ್ಕಾರ ಆಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಜನಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ, ತಲೆ ಕೆಡ್ಸ್ಕೊಂತಾರೆ. ಜನಗಳ ಬಗ್ಗೆ ತಲೆ ಕೆಡ್ಸ್ಕೊಂತಿಲ್ಲ. ಇವರು ಯಾವ ಅಧಿಕಾರ ಸಿಗುತ್ತೆ, ಮತ್ತು ನಾಳೆ ಯಾವಾಗ ಮಂತ್ರಿ ಆಗ್ತೀನಿ, ಈ ಮಂತ್ರಿ ಅದು ಇದರಲ್ಲೇ ಕತೆ ಕಳೀತಾ ಇದ್ದಾರೆ. ಜನಗಳ ಬಗ್ಗೆ ಇವ್ರದ್ದು ಒಂದು ಸ್ವಲ್ಪನೂ ಕಿಂಚತ್ತು ತಲೆ ಕೆಡ್ಸ್ಕೊಂತಿಲ್ಲ. ನಮಗೆ ಸಿದ್ದರಾಮಯ್ಯ ಸರ್ಕಾರ, ಮೊದಲಾಗಿದ್ದ ಸರ್ಕಾರ ಕೊಟ್ಟಿಲ್ಲ, ತುಂಬ ನೋವು ಅನಿಸ್ತಾ ಇದೆ. ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ನೋ ಪ್ರೋಗ್ರೆಸ್. ಬೀಟ್ ಪ್ಲಸ್ ಕರ್ನಾಟಕ.